ಕೆಲರಿ ಎನ್ ರಿಯೋ ಅಕಾಡೆಮಿ ಆಫ್ ಇಂಡಿಯನ್ ಕರಾಟೆ ಹಾಗೂ ಅಜಯ್ ಕುಮಾರ್ ಸ್ಪೋರ್ಟ್ಸ್ ಕರಾಟೆ ಅಸೋಸಿಯೇಷನ್ ವತಿಯಿಂದ ನಗರದ ಸುಲ್ತಾನ್ಪುರ ರಸ್ತೆಯಲ್ಲಿರುವ ಅಕ್ಷರಧಾಮ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಕಲರ್ ಬೆಲ್ಟ್ ಎಕ್ಸಾಮ್ ಏರ್ಪಡಿಸಲಾಯಿತು. ಬೆಂಗಳೂರಿನಿಂದ ಆಗಮಿಸಿದ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅವರು ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಗೆ ಕಲರ್ ಬೆಲ್ಟ್ ವಿತರಣೆ ಮಾಡಿದರು. ಸಮಾರಂಭದಲ್ಲಿ ಅಕ್ಷರಧಾಮ ಇಂಟರ್ನ್ಯಾಷನಲ್ ಸ್ಕೂಲ್ನ ಅಧ್ಯಕ್ಷರಾದ ರಮೇಶ್ ಹಿರೇಮಠ್ ಹಾಗೂ ಪ್ರಾಂಶುಪಾಲರಾದ ಕವಿತಾರವರು ಅತಿಥಿಗಳಾಗಿ ಆಗಮಿಸಿದರು. ಆರೆಂಜ್ ಗ್ರೀನ್ ಆಗಿದೆ, ಗ್ರೀನ್ ಬ್ಲೂ ಆಗಿದೆ, ಬ್ಲೂ ಪರ್ಪಲ್ ಆಯಿತು, ಬ್ರೌನ್ ಆಯಿತು, ಬ್ಲ್ಯಾಕ್ ಆಯಿತು. ಹೆಂಗೆ ಬದಲಾಗುತ್ತೋ ಅದೇ ರೀತಿಯಾಗಿ ನಿಮ್ಮ ಸ್ಟ್ಯಾಂಡರ್ಡ್ ಕೂಡ ಬದಲಾಗ್ತಾ ಹೋಗ್ಬೇಕು. ಆಯಿತಾ? ಬೆಲ್ಟ್ ಸಿಕ್ತು, ಬೆಲ್ಟ್ ಕಟ್ಕೊಂಡೆ ಅಂದರೆ ಸುಮ್ಮನೆ ಆಗಬಾರ್ದು. ಎಲ್ಲ ವೈಟ್ ಇತ್ತು, ಎಲ್ಲ ಬಂದ ತಕ್ಷಣ ಇನ್ನೂ ಜಾಸ್ತಿ ಮಾಡಬೇಕಲ್ವ ಅಲ್ವ? ಹಾಗೆ ನೀವು ಸೀನಿಯರ್ಸು ಇನ್ನೂ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಎಷ್ಟು ಅಭ್ಯಾಸ ಮಾಡ್ತಾರೋ ಅಷ್ಟು ಮುಂದುವರಿಬೋದು. ಆಯಿತಾ? ಗುಲ್ಬರ್ಗ ಚೆನ್ನಾಗಿದೆ, ಫಸ್ಟ್ ಕ್ಲಾಸಾಗಿ ಇಂಪ್ರೂವ್ ಆಗ್ತಾಯಿದೆ, ಸ್ಟೇಟಲ್ಲೆಲ್ಲ ಮೆಡಲ್ಸ್ ತೊಗೊಳ್ತಾ ಇದೆ. ನೀವೆಲ್ಲ ನೆಕ್ಸ್ಟ್ ನೀವೇ ಸ್ಟೇಟ್ ಚಾಂಪಿಯನ್ಶಿಪ್ ಎಲ್ಲ ಗೆಲ್ಲಬೇಕು, ನ್ಯಾಷನಲ್ಸ್ಗೆ ಹೋಗ್ಬೇಕು, ಇಂಟರ್ನ್ಯಾಷನಲ್ಸ್ಗೆ ಹೋಗ್ಬೇಕು. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡಿ. ದಟ್ಸ್ ವಾಟ್ ಐ ಸೇ. ಓಕೆ, ನಿಮ್ಮ ಗುರುಗಳಿಗೆ ಮತ್ತು ತಂದೆ ತಾಯಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ. ಆವಾಗಲೇ ನಮ್ಗೆ ವಿದ್ಯೆ ಹತ್ತುತ್ತೆ. ಯಾವ ಕಲೆನೂ ಹತ್ತಲ್ಲ ಸುಮ್ಮನೆ, ಹಾಗೆ ಮಾಡ್ತಾನೆ ಬರಲ್ಲ. ಯಾರು ತಂದೆ ತಾಯಿಗೆ ಗುರುಗಳಿಗೆ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾರೋ ಅವ್ರಿಗೆ ಮಾತ್ರ ಒಲಿಯುತ್ತೆ ಕಲೆ ಅನ್ನೋದು. ಇದು ಮನಸ್ಸಲ್ಲಿ ಇಟ್ಕೊಳ್ಳಿ, ಸೀಕ್ರೆಟ್ ಇದು, ದಿಸ್ ಇಸ್ ಸೀಕ್ರೆಟ್. ಓಕೆ, ಇದು ಇಟ್ಕೊಳ್ಳಿ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮಾಡ್ತೀರಾ? ವೆರಿ ಗುಡ್, ಆಲ್ ದಿ ಬೆಸ್ಟ್. ಈ ಸಂದರ್ಭದಲ್ಲಿ ರೆಡ್ ಬೆಲ್ಟ್ ಗ್ರ್ಯಾಂಡ್ ಮಾಸ್ಟರ್ ಶ್ರೀನಿವಾಸ್ ಅವರು ಮಾತನಾಡಿ, ವಿದ್ಯಾರ್ಥಿಗಳು ಚೆನ್ನಾಗಿ ತರಬೇತಿ ಪಡೆದು ರಾಜ್ಯ ಮಟ್ಟ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಪದಕಗಳನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಡಿಸ್ಟ್ರಿಕ್ಟ್ ಚೀಫ್ ಕೋಚ್ ರಾಜವರ್ಧನ್ ಜಿ ಚೌಹಾಣ್, ಶ್ರೀಕಾಂತ್ ಪಿಸಾಲ್, ಅಮರೀಶ್ ಜೋಗಿ, ಪ್ರತಾಪ್ ಸಿಂಗ್ ಪವಾರ್, ಪ್ರೇಮ್ ರಾಠೋಡ್, ಅನಿಲ್ ಕುಮಾರ್, ಸುಷ್ಮಿತಾ ಹಾಗೂ ಅನೇಕ ಕರಾಟೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಉಪಸ್ಥಿತರಿದ್ದರು.